ಸೊ ಈಗ ಇವತ್ತು ಎಲ್ಲೋ ಆಚೆ ಹೋಗಿಲ್ಲ. ಮಾಮ ಇವಿ ಕೊಟ್ಟೋದ್ರು USA ಗೆ. ಸೊ ಎಲ್ಲೋ ಆಚೆ ಹೋಗ್ತಾ ಇಲ್ಲ ಜಾಸ್ತಿ. ಇವತ್ತು ಯುಗಾದಿ, ಹ್ಯಾಪಿ ಯುಗಾದಿ. ಮನೇಲೇ ವ್ಲಾಗ್ ಇವತ್ತು. ನೀವೇನು ಮಾಡ್ತಾಯಿದ್ದೀರಾ? ನಾವು ವಡೆ ಮಾಡ್ತಾ ಇದ್ದೀವಿ. ಹ್ಯಾಪಿ ಯುಗಾದಿ ಟು ಆಲ್. ಎಣ್ಣೆ ಇಟ್ಟಿದ್ದೀವಿ ಅಲ್ಲಿ, ಈಗ ವಡೆ ಹಾಕದೆ. ಮತ್ತು ಮಾಮ ದೇವ್ರ ಮನೆಗೆ ಹೋಗ್ಬೇಕು. ದೇವ್ರ ಮನೆಗೆ ಹ್ಯಾಪಿ ಯುಗಾದಿ ವಿಶ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಒಬ್ಬಟ್ಟು ಮಾಡ್ತಾ ಇದ್ದೀನಿ, ವಡೆ ಮಾಡ್ತಾ ಇದ್ದೀನಿ, ಕಾಳುಳ್ಳಿ ಅಷ್ಟೇ. ಇನ್ನು ಸ್ಪೆಷಲ್ಲು ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಮತ್ತು ಚಿತ್ರಾನ್ನ. ಈಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ, ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಪೂಜೆ ಮಾಡ್ತಾ ಇದ್ದಾರೆ. ಆಯ್ತಾ ಪೂಜೆ? ಇದು ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಾಗತ್ತೆ. ಸೊ ಇವಾಗ ಗಣೇಶ ಅಷ್ಟೋತ್ತರ ಓದ್ತಾ ಇದ್ದೀವಿ. ನೆಕ್ಸ್ಟು ಮಹಾಮಂಗಳಾರತಿ ಪೂಜೆ. ಸೂಪರ್. ನೆಕ್ಸ್ಟು ಮಂಗಳಾರತಿ ತೋರಿಸ್ತೀನಿ ನಿಮಗೆ. ಮಂಗಳಾರತಿ ಆಯಿತು. ಸೊ ನೆಕ್ಸ್ಟು ಇವಾಗ 12 o'clock, ಆಲ್ಮೋಸ್ಟ್ 5 minutes ಇದೆ 12 o'clockಗೆ. ನೆಕ್ಸ್ಟು ಊಟ ಮಾಡೋವಾಗ ಏನೇನು ಮಾಡುತ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಈಗ ಊಟ 2 ಗಂಟೆ ಆಯಿತು. ಫಸ್ಟು ಐ ಆಮ್ ಈಟಿಂಗ್ ಒಬ್ಬಟ್ಟು ಮಾಡೋಣ ಸ್ವಲ್ಪ ತುಪ್ಪ ಜೊತೆ. ಸೂಪರ್ ಆದ. ನೆಕ್ಸ್ಟು ರೈಸ್ ಸೂಪರ್ ಆದ. ನಾನು ಒಬ್ಬಟ್ಟು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ, ಎಲ್ಲರಿಗೂ ರಜೆ, ಮನೇಲಿ ಪೂಜೆ ಆಯಿತು. ಈಗ ಊಟದ ಸಮಯ. ಊಟಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಕಾಳುಳ್ಳಿ, ಕೋಸಂಬರಿ ಮತ್ತು ವಡೆ, ಮಸಾಲೆ ವಡೆ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಯುಗಾದಿ ಹಬ್ಬಕ್ಕೆ. ಆಮೇಲೆ ಅನ್ನ, ಹೋಳಿಗೆ ಸಾರು, ಇಷ್ಟೂ ಇದೆ. ತುಂಬ ಚೆನ್ನಾಗಿದೆ, ಸವಿತಾ ಇದ್ದೀವಿ. ಸೊ ಹೇಗನ್ನಿಸ್ತು ಅಂತಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪೂಜೆ ಮುಗೀತು, ಅಡುಗೆ ಮುಗೀತು, ಈಗ ತಿನ್ನುವ ಸಮಯ. ಫಸ್ಟು ಕಡಲೆಬೇಳೆ ವಡೆ ಆಲ್ಮೋಸ್ಟ್ ಅರ್ಧ ಆಗೋಗಿದೆ. ಇವಾಗ ಬಂದಿದ್ದಾಳೆ ರೆಕಾರ್ಡಿಂಗಿಗೆ, ಏನು ಮಾಡೋದು. ಸೊ ಅರ್ಧ ವಡೆ ತಿಂದಿದ್ದೀನಿ. ಸೂಪರಾಗಿ ಮಾಡಿದ್ದೀನಿ ನಾನೇ, ಚೆನ್ನಾಗಿದೆ. ಒಬ್ಬಟ್ಟಿನ ಸಾರು ನಮ್ಮ ಅಮ್ಮನವರು ಮಾಡಿರೋದು, ಸೂಪರಾಗಿದೆ. ಸೊ ಮಿಕ್ಕಿದೆಲ್ಲ ಖಾಲಿ ಆಗಿದೆ. ನಮ್ಮ ಅಮ್ಮನ ಕೇಳಿ, ಅವ್ರ ತಟ್ಟೆಯಲ್ಲಿ ಎಲ್ಲ ಇದೆ ಐಟಮ್ಸ್. ಯುಗಾದಿ ಹೆಸರುಬೇಳೆ ತುಂಬ ಚೆನ್ನಾಗಿದೆ, ಕಾಳುಳ್ಳಿ ಚೆನ್ನಾಗಿದೆ. ಲೇಟಾಗಿ ಊಟ ಮಾಡ್ತಾ ಇದ್ದೀವಿ. ಸೂಪರ್. ಚಿತ್ರಾನ್ನ ಚಿತ್ರಾನ್ನ ಚೆನ್ನಾಗಿದೆ, ಇನ್ನು ತಿಂತಾ ಇದ್ದೀವಿ ಈಗ.